ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪ್ತ ಬಳಗದ ಸದಸ್ಯ ಮತ್ತು ಬಲಪಂಥೀಯ ಹೋರಾಟಗಾರ ಚಾರ್ಲಿ ಕಿರ್ಕ್ ಹತ್ಯೆ ಅಮೆರಿಕದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಚಾರ್ಲಿ ಕಿರ್ಕ್ ಭೀಕರ ಹತ್ಯೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಪ್ರಮುಖವಾಗಿ ಚಾರ್ಲಿ ಕಿರ್ಕ್ ಕೊಂದ ಆ ಹಂತಕ ಯಾರು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ. ಅಮೆರಿಕದ ಕಾನೂನು ಜಾರಿ ಅಧಿಕಾರಿಗಳು ಇದುವರೆಗೂ ಚಾರ್ಲಿ ಕಿರ್ಕ್ ಅಸಲಿ ಹಂತಕನನ್ನ ಬಂಧಿಸಿಲ್ಲವಾದರೂ ಇಬ್ಬರು ಶಂಕಿತರನ್ನ ವಿಚಾರಣೆಗೆ ಗುರಿಪಡಿಸಿ ಆ ಬಳಿಕ ಬಿಡುಗಡೆ ಮಾಡಿದ್ದಾರೆ. ಪೊಲೀಸರಿಂದ ವಿಚಾರಣೆಗೆ ಗುರಿಯಾದವರನ್ನ ಜಾರ್ಜ್ ಜಿನ್ ಜಕಾರಿಯಾ ಖುರೇಶಿ ಅಂತ ಗುರುತಿಸಲಾಗಿದೆ. ಆದರೆ ಇದುವರೆಗೂ ಚಾರ್ಲಿ ಕಿರ್ಕ್ ಅಸಲಿ ಹಂತಕ ತಲೆಮರೆಸಿಕೊಂಡಿದ್ದು ಪೊಲೀಸರು ಆತನಿಗಾಗಿ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಒಟಾವಾ ವ್ಯಾಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿದ್ದ ದಿ ಅಮೆರಿಕನ್ ಕಮ್ ಬ್ಯಾಕ್ ಮತ್ತು ಪ್ರೂವ್ ಮಿ ರಾಂಗ್ ಸಭೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಹೀಗಾಗಿ ಅಸಲಿ ಹಂತಕನನ್ನ ಗುರುತಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಚಾರ್ಲಿ ಕಿರ್ಕ್ ಹತ್ಯೆಯಲ್ಲಿ ಅಮೆರಿಕದ ಎಡಪಂಥೀಯರ ಕೈವಾಡ ಇದೆ ಅಂತ ಬಲಪಂಥೀಯ ರಾಜಕೀಯ ಸಂಘಟನೆಗಳು ಆರೋಪ ಮಾಡ್ತಿವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀತಿಗಳು ಬಲಪಂಥದ ಪ್ರಬಲ ಪ್ರತಿಪಾದಕರಾಗಿದ್ದ ಚಾರ್ಲಿ ಕಿರ್ಕ್ ಅಮೆರಿಕದ ಎಡಪಂಥೀಯರ ಆಕ್ರೋಶಕ್ಕೆ ಗುರಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಚಾರ್ಲಿ ಕಿರ್ಕ್ ಹತ್ಯೆಯಲ್ಲಿ ಅಮೆರಿಕದ ಎಡಪಂಥೀಯರ ಕೈವಾಡ ಇದೆ ಅಂತ ಹಲವರ ಆರೋಪ. ಆಡಳಿತಾರೂಢ ರಿಪಬ್ಲಿಕನ್ ನಾಯಕರದ್ದು ಇದೇ ಅಭಿಪ್ರಾಯ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಎಡಪಂಥೀಯ ತೀವ್ರಗಾಮಿ ರಾಜಕೀಯ ಹಿಂಸಾಚಾರ ಹಲವಾರು ಮುಗ್ಧ ಜನರನ್ನ ನೋಯಿಸಿದೆ ಮತ್ತು ಹಲವಾರು ಜೀವಗಳನ್ನ ಬಲಿ ತೆಗೆದುಕೊಂಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಖಚಿತತೆ ಇಲ್ಲವಾಗಿದ್ದು ಪೊಲೀಸರು ಇನ್ನೂ ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಇದೆ ಅಂತ ಹೇಳಿದ್ದಾರೆ. ವಿಪರ್ಯಾಸ ಅಂದ್ರೆ ಹತ್ಯೆಗೂ ಕೆಲವೇ ಕ್ಷಣಗಳ ಮೊದಲು ಚಾರ್ಲಿ ಕಿರ್ಕ್ ಅವರಿಗೆ ಸಭಿಕರು ಅಮೆರಿಕದಲ್ಲಿ ಹೆಚ್ಚುತ್ತಾ ಇರುವ ಮಾಸ್ ಶೂಟೌಟ್ಗಳ ಬಗ್ಗೆಯೇ ಪ್ರಶ್ನೆ ಕೇಳಿದ್ರು. ಕಳೆದ 10 ವರ್ಷಗಳಲ್ಲಿ ಅಮೆರಿಕದಲ್ಲಿ ಎಷ್ಟು ಸಾಮೂಹಿಕ ಗುಂಡಿನ ದಾಳಿ ನಡೆದಿವೆ ಎಂಬುದು ನಿಮಗೆ ತಿಳಿದಿದೆಯೇ ಅಂತ ಚಾರ್ಲಿ ಕಿರ್ಕ್ ಅವರನ್ನೇ ಕೇಳಿದ್ರು. ಇದಕ್ಕೆ ಉತ್ತರಿಸುತ್ತಾ ಗುಂಪು ಹಿಂಸಾಚಾರವನ್ನ ನೀವು ಎಣಿಸುತ್ತೀರೋ ಅಥವಾ ಇಲ್ಲವೋ ಎಂದು ಪ್ರಶ್ನೆ ಕೇಳಿದ ಸಭಿಕರಿಗೆ ಮರು ಪ್ರಶ್ನೆ ಮಾಡಿದ್ರು. ಇದಾದ ಕೆಲವೇ ಕ್ಷಣಗಳಲ್ಲಿ ಚಾರ್ಲಿ ಕಿರ್ಕ್ ಅವರ ಮೇಲೆ ಆಗಂತುಕ ಗುಂಡಿನ ದಾಳಿ ನಡೆಸಿದ ದೃಶ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿದೆ. ಇನ್ನು ಚಾರ್ಲಿ ಕಿರ್ಕ್ ಅವರ ಹತ್ಯೆ ಅಮೆರಿಕದ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಮೆರಿಕದ ಬಲಪಂಥೀಯರು ಮತ್ತು ಎಡಪಂಥೀಯರ ನಡುವೆ ತೀವ್ರ ವಾಕ್ಸಮರ ನಡೀತಾ ಇದ್ದು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚಾರ್ಲಿ ಕಿರ್ಕ್ ಹತ್ಯೆಯನ್ನು ಖಂಡಿಸಿದ್ದು ಅಮೆರಿಕದ ಪಾಲಿಗೆ ಇದು ಅತ್ಯಂತ ಕರಾಳ ದಿನ ಅಂತ ಕಂಬನಿ ಮಿಡಿದಿದ್ದಾರೆ. ಇನ್ನು ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಚಾರ್ಲಿ ಕಿರ್ಕ್ ಹತ್ಯೆಯನ್ನ ಖಂಡಿಸಿದ್ದು ಅಮೆರಿಕದ ಪ್ರಜಾಪ್ರಭುತ್ವ ಇಂತಹ ಹೀನ ಕೃತ್ಯಗಳನ್ನ ಒಪ್ಪೋದಿಲ್ಲ ಅಂತ ಗುಡುಗಿದ್ದಾರೆ. ಚಾರ್ಲಿ ಕಿರ್ಕ್ ಅವರನ್ನ ಗುಂಡಿಕ್ಕಿ ಕೊಂದ ವ್ಯಕ್ತಿಗೆ ಪ್ರೇರಣೆ ಏನು ಎಂಬುದು ನಮಗೆ ಇನ್ನೂ ಗೊತ್ತಿಲ್ಲ. ಚಾರ್ಲಿ ಕಿರ್ಕ್ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ಅಂತ ಒಬಾಮಾ ಹೇಳಿಕೊಂಡಿದ್ದಾರೆ. ಇನ್ನು ಚಾರ್ಲಿ ಕಿರ್ಕ್ ಹತ್ಯೆಗೆ ಅಮೆರಿಕನ್ನರು ಕಂಬನಿ ಮಿಡಿತಾ ಇದ್ದು ಯುವ ಮತ್ತು ಉತ್ಸಾಹಿ ನಾಯಕನ ದುರಂತ ಸಾವು ಅವರ ಬೆಂಬಲಿಗರನ್ನ ದುಃಖದ ಮಡುವಿಗೆ ತಳ್ಳಿದೆ. ಹಂತಕನ ಬಂಧನಕ್ಕೆ ಒತ್ತಾಯಿಸಿರುವ ಚಾರ್ಲಿ ಕಿರ್ಕ್ ಬೆಂಬಲಿಗರು ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಲು ತಯಾರಿ ನಡೆಸುತ್ತಿದ್ದಾರೆ. ಚಾರ್ಲಿ ಕಿರ್ಕ್ ಸಾವಿಗೆ ರಿಪಬ್ಲಿಕನ್ನರು ಮತ್ತು ಡೆಮಾಕ್ರಾಟ್ ನಾಯಕರು ಪಕ್ಷಭೇದ ಮರೆತು ಕಂಬನಿ ಮಿಡುತ್ತಿದ್ದಾರೆ. ಹಾಗಾದ್ರೆ ಯಾರೀ ಚಾರ್ಲಿ ಕಿರ್ಕ್? ಸಂಪ್ರದಾಯವಾದಿ ಚಳುವಳಿಯಲ್ಲಿನ ಕಿರ್ಕ್ ಕ್ರಿಯಾಶೀಲತೆ ಮತ್ತು ಪ್ರಭಾವವನ್ನ ನಾವಿಲ್ಲಿ ಸ್ಮರಿಸಬಹುದು. 31ರ ಹರೆಯದ ಕಿರ್ಕ್ ಬಲಪಂಥೀಯ ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿ. ಅಧ್ಯಕ್ಷ ಟ್ರಂಪ್ ಅವರ ಕಟ್ಟಾ ಬೆಂಬಲಿಗ. ಕಿರ್ಕ್ ರಾಜಕೀಯ ಪ್ರಯಾಣ ಎಳವೆಯಲ್ಲಿ ಆರಂಭಗೊಂಡಿದ್ದು ಚಿಕಾಗೋ ಉಪನಗರಗಳಲ್ಲಿ ಬೆಳೆದ ಅವರು ಪ್ರೌಢಶಾಲೆಯ ದಿನಗಳಲ್ಲಿ ರಾಜಕೀಯದಲ್ಲಿ ಆಸಕ್ತಿ ಬೆಳೆಸಿಕೊಳ್ತಾರೆ. ಯುಎಸ್ ಸೆನೆಟ್ ಅಭಿಯಾನಕ್ಕೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಾರೆ. ಕ್ಯಾಫೆಟೇರಿಯಾ ಬೆಲೆಗಳ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಸಂಘಟಿಸಿದ್ರು. ಪೂರ್ಣಾವಧಿ
ವಿದ್ಯಾರ್ಥಿ ರಾಜಕೀಯ ಚಟುವಟಿಕೆಯನ್ನ ಮುಂದುವರಿಸುವುದಕ್ಕೂ ಮೊದಲು ಹಾರ್ಪರ್ ಕಾಲೇಜಿನಲ್ಲಿ ಸಂಕ್ಷಿಪ್ತವಾಗಿ ವ್ಯಾಸಂಗ ಕೂಡ ಮಾಡಿದ್ದಾರೆ. 2012ರಲ್ಲಿ ಅಂದ್ರೆ 18ನೇ ವಯಸ್ಸಿನಲ್ಲಿ ಕಿರ್ಕ್ ಟರ್ನಿಂಗ್ ಪಾಯಿಂಟ್ USA ಎಂಬ ಸಂಪ್ರದಾಯವಾದಿ ವಿದ್ಯಾರ್ಥಿ ಸಂಘಟನೆಯನ್ನ ಸ್ಥಾಪಿಸಿದ್ರು. ಅಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ರು. ಜನಪ್ರಿಯ ಬಲಪಂಥೀಯ ಪಾಡ್ಕಾಸ್ಟ್ ಮಾಧ್ಯಮ ವೇದಿಕೆಯಾದ ದಿ ಚಾರ್ಲಿ ಕಿರ್ಕ್ ಶೋ ಅನ್ನ ಆಯೋಜಿಸುತ್ತಿದ್ರು. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಆಂದೋಲನದ ಪ್ರಮುಖ ವ್ಯಕ್ತಿಯಾಗಿದ್ದ ಕಿರ್ಕ್ ಟ್ರಂಪ್ ಮೇಲೆ ಹತ್ಯೆಯ ಯತ್ನ ನಡೆದ ಕೆಲವೇ ದಿನಗಳ ನಂತರ 2024ರ ರಿಪಬ್ಲಿಕನ್ ರಾಷ್ಟ್ರೀಯ ಸಮಾವೇಶದಲ್ಲಿ ಮಾತನಾಡಿರುತ್ತಾರೆ. ಇನ್ನು ಚಾರ್ಲಿ ಕಿರ್ಕ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ನೋಡುವುದಾದ್ರೆ 2021ರಲ್ಲಿ ಎರಿಕಾ ಫ್ರಾಂಚ್ವೆ ಅವರನ್ನ ಮದುವೆಯಾಗಿದ್ರು. ದಂಪತಿಗೆ ಒಬ್ಬ ಮಗನಿದ್ದಾನೆ.